ಈಗ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ನಮ್ಮ ಪೊಲೀಸ್ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಕ್ಷನ್ ಹಾಕೊಂಡಿದ್ದಾರೆ. ಸುಮಾರು 2 ಲಕ್ಷ ಬೇಡಿಕೆ ಇಟ್ಟಿದ್ದ ಈ 3 ಪೊಲೀಸ್ ಅಧಿಕಾರಿಗಳು ಮೊನ್ನೆ 1 ಲಕ್ಷ ತೆಗೆದುಕೊಳ್ಬೇಕಾದ್ರೆ ಸಿಗಾಕೊಂಡು ಅವರು ಏನು ಈಗ ಬಂದಿಖಾನೆಯಲ್ಲಿದ್ದಾರೆ ಅಥವಾ ಸಸ್ಪೆಂಡ್ ಆಗಿರಬಹುದು. ಸೊ ಇಷ್ಟು ಮಾತ್ರ ನಮ್ಗೆ ಮಾಹಿತಿ ಇದೆ. ಸೊ ಈ ಪೊಲೀಸ್ ಅಧಿಕಾರಿಗಳು ಕುಲ್ಲಾಗಿ ಲಂಚ ತೆಗೆದುಕೊಳ್ಬೇಕಾದ್ರೆ ಮಾಡಿದ್ದಾರೆ. ಸೊ ಸಿಗಾಕೊಂಡಿದ್ದಾರೆ. ಅವರಿಗೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಪೊಲೀಸ್ ಠಾಣೆಗೆ ಬಂದಿದ್ದೀವಿ. ಸೊ ಈಗ ಅವರಿದ್ರೆ ನಾವು ಅವ್ರನ್ನ ಕೇಳ್ಬೋದಲ್ಲ ಸರ್? ಇದ್ರೆ ಅವ್ರಿಗೆ ಸನ್ಮಾನ ಮಾಡೋಣ. ಸೊ ಈಗ ಒಳಗಡೆ ಹೋಗೋದಾ? ಅಲ್ಲ, ಇಲ್ಲಿ ಎಷ್ಟೊಂದು ಜನ ಪೊಲೀಸ್ ಬಂದಿದ್ದಾರೆ. ಯಾರ ಹತ್ರ ಮಾತಾಡ್ಬೇಕು ಅಂತ ಕೇಳಿದ್ರೆ ಯಾರೋ ಒಬ್ರ ಹತ್ರ ಮಾತಾಡ್ಬೋದು. ಸ್ಟೇಷನ್ ಇನ್ಚಾರ್ಜ್ ಹತ್ರ. SHO ಯಾರು ಸರ್? SHO ಸರ್ ನಮಸ್ಕಾರ. ನಾನು ಬೈರ್ತಿ ಆರೋಗ್ಯ ಸ್ವಾಮಿ ಅಂತ. ಈಗ SHO ಇದಾರೆ ಎಲ್ಲಿ? ಪ್ರತಿಭಟನೆ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇದೀವಿ. ಯಾವ್ದು ಪ್ರತಿಭಟನೆ ಮಾಡ್ತಾ ಇಲ್ಲ. ಪ್ರತಿಭಟನೆ ಮಾಡ್ತಾ ಇದೀವಾ? ಪ್ರತಿಭಟನೆ ಮಾಡ್ತಾ ಇಲ್ಲ, ಸನ್ಮಾನ ಮಾಡ್ತಾ ಇದೀವಿ. ನೀವೇನಾಗಿದ್ದೀರಾ ಸರ್? ನಾವು ಈ ಸ್ಟೇಷನ್ ನಲ್ಲಿ ಲಂಚ ತಿಂದು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿರುವಂತ ಕಜ್ಜಿ ನಾಯಿಗಳು ಯಾರಿದ್ದಾರೆ ಅವ್ರಿಗೆ ಸನ್ಮಾನ ಮಾಡೋದಕ್ಕೆ ಬಂದಿದ್ದೀವಿ ನಾವು. ಗೊತ್ತಾಯ್ತಲ್ವಾ? ನಾನು KRS ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ. ನೀವ್ಯಾರು ಹೇಳಿ ಸ್ವಾಮಿ? ನೀವ್ಯಾರು? ಪಬ್ಲಿಕ್ ಪೊಲೀಸರ ನೀವು? ಪಬ್ಲಿಕ್ ಅಂತ ಅವ್ರೇನ್ ಮಾತಾಡ್ತಾ ಇದ್ರು? ಮಾತಾಡ್ಬೇಡಿ ಆರೋಗ್ಯ ಸ್ವಾಮಿ. ಅವ್ರಿರೋದ್ ನೋಡ್ರೆ ಸ್ವಲ್ಪ ಹಂಗೆ ಇದೆ ಆಟಿಟ್ಯೂಡ್. ಇದೆಲ್ಲ ನೋಡಿದ್ರೆ ಇಲ್ಲೇನು ಅವ್ರು ಇದಕ್ಕೆ ಗುಳಿ ತರ ಸಾಕೊಂಡಿದ್ದಾರೆ ಅಂತ ಇವ್ರನ್ನ. ಇಲ್ಲ ಯಶವಂತ, ತಾವು ಇಲ್ಲಿ ನಮ್ ಕಡೆ ಮಾತಾಡಿ. ಫರ್ದರ್ ಈಗ ಹೇಳಿದ್ರು ಇವರು ನಮ್ಮ ಆರೋಗ್ಯ ಸ್ವಾಮಿ, ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವ್ರು ಹೇಳಿದ್ರು, ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಲಂಚ ತಗೊಂಡು ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಳ್ಳುವಂತಹ ಏನು ಒಂದು ದೇಶದ್ರೋಹಿ ಕೆಲಸ ಇದೆ. ನಾಡನ್ನ ಕಾಯೋದಿಕ್ಕೆ ಸರ್ಕಾರಿ ಸೇವೆಗೆ ಬಂದಿರುವಂತಹ ಜನರು, ಎಸ್ಪೆಷಲಿ ಪೊಲೀಸರು, ಶಿಸ್ತಿಗೆ ಹೆಸರುವಾಸಿ ಆಗಿರುವಂತ ಪೊಲೀಸರು, ಜನಸಾಮಾನ್ಯರಿಗೆ ಅನ್ಯಾಯ ಆದಾಗ, ದೌರ್ಜನ್ಯ ಆದಾಗ, ಶೋಷಣೆ ಆದಾಗ, ಅವರ ಹಕ್ಕುಗಳು ದಮನಕ್ಕೊಳಗಾದಾಗ ಅವರಿಗೆ ನ್ಯಾಯ ಕೊಡಿಸಬೇಕಾಗಿರುವಂತ ಪೊಲೀಸರೇ ಇವತ್ತು ಎಂಜಲ್ ಕಾಸಿಗೆ ಕೈ ಒಡ್ಡಿ ಸಿಗಾಕೋತಾ ಇರುವಂತಹ ಪ್ರಕರಣಗಳು ಮೇಲಿಂದ ಮೇಲೆ ಬರ್ತಾ ಇರೋದ್ರಿಂದ ನಮಗೆ ಒಂದು ಒಳ್ಳೆಯ ಸಮಾಜವನ್ನ ಕಟ್ಟಬೇಕು ಅಂತ ಹೋರಾಟ ಮಾಡ್ತಿರುವಂತಹ ಒಂದು ರಾಜಕೀಯ ಪಕ್ಷದ ನಮ್ಮೆಲ್ಲರಿಗೂ ಕೂಡ ಇವತ್ತು ಒಂದು ಆಘಾತ ಆಗಿದೆ, ಆತಂಕ ಶುರುವಾಗಿದೆ. ಹಾಗಾಗಿ ನಾವು ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಗೆ ಗೌರವ ಇದೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ಗೌರವ ಇದೆ, ಕಾನೂನಿನ ವ್ಯವಸ್ಥೆ ಮೇಲೆ ನಮಗೆ ಗೌರವ ಇದೆ. ಏನು ನ್ಯಾಯಾಂಗ ವ್ಯವಸ್ಥೆ ಇದೆ ಮತ್ತೆ ಕಾನೂನು ವ್ಯವಸ್ಥೆನಲ್ಲಿ ಏನೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ ಭ್ರಷ್ಟರನ್ನ ಶಿಕ್ಷೆ ಮಾಡೋದಕ್ಕೆ, ಆ ಇನ್ಸ್ಟಿಟ್ಯೂಷನ್ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರು ಏನ್ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದೀವಿ. ಯಾವೆಲ್ಲ ಭ್ರಷ್ಟರನ್ನ ಶಿಕ್ಷೆ ಮಾಡುವಂತ ಇನ್ಸ್ಟಿಟ್ಯೂಷನ್